ಭಜನಾ ಮಂಡಳಿ, ಶ್ರೀ ವೆಂಕಟರಮಣ ಬಾಲ ಭಜನಾ ಮಂಡಳಿ ಕಾರ್ಕಳ. ಕಾರ್ಕಳ ಭಜನೆಗೆ ದೊಡ್ಡ ಹೆಸರು, ಗೊತ್ತಾ ನಿಮಗೆ? ಹಾಂ, ಅದ್ಭುತವಾದ ಭಜನಾ ಮಂಡಳಿಗಳೆಲ್ಲ ಇವೆ ಅಲ್ಲಿ. ಅಂತಹ ಬಾಲ ಭಜನಾ ಮಂಡಳಿಯಿಂದ ಈಗ ಭಜನೆ ಕೇಳೋಣ, ಸಂತೋಷ ಪಡೋಣ. ನಿಮ್ಮ ಸಮಯ ಈಗ ಪ್ರಾರಂಭ. अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः. तस्मै श्रीगुरवे नमः. तस्मै श्रीगुरवे नमः. वक्रतुण्ड महाकाय सूर्यकोटि समप्रभा निर्विघ्नं कुरु मे देव. सर्वकार्येषु सर्वदा. हरि जय जय राम राम कृष्ण हरि. हरि जय जय राम राम कृष्ण हरि. हरि जय जय राम राम कृष्ण हरि. राजा राजा राम राम कृष्ण हरि. राजा राजा राम राम कृष्ण हरि. हरि जय जय राम राम कृष्ण हरि. हरि जय जय राम
ಜಗಗಳೊಳಗೆ ಮಂಗಳ ಮೂರುತಿ, ಜಗಗಳೊಳಗೆ ಮಂಗಳ ಮೂರುತಿ, ಚಂದ್ರಂಗನ ಶ್ರೀಪಾದಗಳ ನೋಡಗ ಕಂಗಳಿಯಾದಗೋ ಕಾವೇರಿ ರಂಗನ ಕಂಗಳಿಯಾದಗೋ ಕಾವೇರಿ ರಂಗನ ನೋಡಗ. ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂತು, ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂತು, ಚಂದ್ರ ಪುಷ್ಕರಣಿ ಸ್ನಾನ ಮಾಡಿ, ಚಂದ್ರ ಪುಷ್ಕರಣಿ ಸ್ನಾನ ಮಾಡಿ, ಆನಂದದಿಂದಲಿ ರಂಗನ ನೋಡಲ ಕಂಗಳಿಯಾದಗೋ ಕಾವೇರಿ ರಂಗನ ನೋಡಲ ಕಂಗಳಿಯಾದಗೋ ಕಾವೇರಿ ರಂಗನ ನೋಡಲ. ಹಾರಹೀರವೈ ಜಯಂತಿ, ಹಾರಹೀರವೈ ಜಯಂತಿ, ತೋರ ಮುತ್ತಿನ ಹಾರ ಪದಕ, ಹಾರಹೀರವೈ ಜಯಂತಿ, ತೋರ ಮುತ್ತಿನ ಹಾರ ಪದಕ, ಸೇರನೇರಿ ಬಿದಿರಿ ಬರುವ, ಸೇರನೇರಿ ಬಿದಿರಿ ಬರುವ ರಂಗ ವಿಠಲರಾಯನ ನೋಡಲ ಕಂಗಳಿಯಾದಗೋ ಕಾವೇರಿ ರಂಗನ ನೋಡಲ ಕಂಗಳಿಯಾದಗೋ ಕಾವೇರಿ ರಂಗನ ನೋಡಲ. श्री राम जय राम जय जय राम, 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 श्री राम जय राम जय जय राम. कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः. श्रीमद्रमारमण गोविन्द गोविन्द. ಶ್ರೀ ವೆಂಕಟರಮಣ ಬಾಲಭಜನಾ ಮಂಡಳಿಯ ಕಾರ್ಕಳ. ನಿಮಗೆ ನಿಮ್ಮ ಸಮಯ ಆಗಿರೋದು ಗೊತ್ತಾಗ್ಲಿಲ್ವಾ? 2 ಸರ್ತಿ ಬೆಲ್ ಮಾಡಿದ್ದಾರೆ ಅವರು ಅಲ್ವಾ? ಮಾಡಿದಾರಲ್ವಾ? ಮತ್ತೆ ಆಮೇಲೂ ನೀವು ಕಂಟಿನ್ಯೂ ಬೇರೆ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಿದ್ರೆ ಸರಿನಾ? ಅದು ನಾನು ಯಾಕೆ ಹೇಳ್ತಾ ಇದ್ದೀನಿ, ನೀವು ಹಾಡಿದ್ ಚೆನ್ನಾಗಿರ್ಲಿಲ್ವಾ? ತುಂಬ ಚೆನ್ನಾಗಿತ್ತು. ಆದರೆ ಒಂದು ಕಾರ್ಯಕ್ರಮಕ್ಕೆ, ಒಂದು ಶಿಸ್ತಿಗೆ ಬೇಕಾಗಿ ಎಲ್ಲ ಟೀಮ್ಗಳಿಗೆ ಒಂದೇ ಸಮಯ ಕೊಟ್ಟಾಗ ನೀವು ಎಕ್ಸ್ಟ್ರಾ ಹಾಡಿದರೆ ಆವಾಗ ಹೇಗಾಗತ್ತೆ ಅಲ್ವಾ? ಅದು ಮಾಡಬಾರ್ದು. ನಿಮಗೆ 2 ಸರ್ತಿ ಬೆಲ್ಲಾಯಿತು. 2 ಸರ್ತಿ ಬೆಲ್ಲಾದಾಗ ನೀವು ಮತ್ತೆ ಅದಕ್ಕೆ ಇನ್ನು ಬೇರೆ ಶ್ಲೋಕಗಳನ್ನು ನಿಮ್ಮ ಮನೆಯಲ್ಲಿ ಹಾಡಿದ ಹಾಗೆ ಅಲ್ಲ, ಅಥವಾ ಬೇರೆ ಕಡೆ ನಿಮಗೆ ರೆಗ್ಯುಲರ್ ಒಂದು 2 ಗಂಟೆ ಭಜನೆ ಕೊಟ್ಟಾಗ ಸಮಯ ಅದು ಬೇರೆ. ಇಲ್ಲಿ ಯಾಕಂದ್ರೆ ಒಂದು ಶಿಸ್ತಿರುತ್ತೆ. ಹಾಗಾದ್ರೆ ಭಜನೆ ಅದು ಹಾಡಿದ ತಪ್ಪ? ಖಂಡಿತ ಅಲ್ಲ. ಆ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಶಿಸ್ತು ಅನ್ನೋದು ಪ್ರತಿಯೊಬ್ಬರಿಗೂ ಒಂದೇ ಅಲ್ವಾ? ಆ ದೃಷ್ಟಿಯಿಂದ ಅಷ್ಟಕ್ಕೆ ನೀವು ನಿಲ್ಲಿಸ್ಬೋದಾಗಿತ್ತಲ್ವಾ?
ಮತ್ತೆ ಅದಕ್ಕೆ ಶ್ರೀನಿವಾಸ ಗೋವಿಂದ ಅಂತ ಆ್ಯಡ್ ಮಾಡ್ತೀರಿ, ಮತ್ತೆ ಕಲ್ಯಾಣ ಅದ್ಭುತ ಗಾತ್ರಾಯ ಅಂತ ಆ್ಯಡ್ ಮಾಡ್ತೀರಿ. ಏನಾಗತ್ತೆ ಅವಾಗ ಅಲ್ವಾ? ಇಷ್ಟು ಚೆನ್ನಾಗಿ ಹಾಡಿಬಿಟ್ಟು ಇಷ್ಟು ಚೆನ್ನಾಗಿ ಹಾಡಿ ಕೊನೆಗೆ ಒಂದು ಆ ರೀತಿ ಬಂದಾಗ ನಿಮ್ಗೆ ಅನ್ನಿಸ್ಲಿಲ್ವಾ ಅದು? ಉಳಿದಿದ್ದೆಲ್ಲ ಹಾಡನ್ನು ಇಷ್ಟು ಚೆನ್ನಾಗಿ ಹಾಡಿದ್ದೀರಿ. ಯಾಕಂದ್ರೆ ಪ್ರತಿ ಒಂದು ಹಾಡಿನ ಸಾಹಿತ್ಯವನ್ನು ಸ್ಪಷ್ಟವಾಗಿ ಮತ್ತೆ ಕಂಪ್ಲೀಟ್ ಸಾಹಿತ್ಯ ಹಾಡಿದ್ರಿ. ಒಂದು ಹಾಡಿದ್ದು ಬಿಟ್ರೆ ಉಳಿದ ಎಲ್ಲಾ ಹಾಡುಗಳದ್ದು ಸಂಪೂರ್ಣ ಸಾಹಿತ್ಯವನ್ನು ಹಾಡಿದ್ರಿ. ಹಾಗೇ ಹಾಡಬೇಕು ಭಜನೆ. ಆದರೆ ನಮ್ಗೆ ಒಂದು ಸಮಯ ಅಂತ ಕೊಟ್ಟಾಗ ಆ ಸಮಯದ ನಿರ್ಬಂಧದ ಒಳಗೆ ನಾವಿರ್ಬೇಕಾಗ್ತದೆ. ಅದು ಇರ್ಲಿ. ಈಗ ನೀವು ಹಾಡಿದ್ರ ವಿಚಾರ ಬಂದ್ರೆ ಅದ್ಭುತವಾಗಿ ಹಾಡಿದಿರಿ. ಕಾಂಬಿನೇಷನ್ ಆಗ್ಲಿ, ಹಾರ್ಮೋನಿಯಂ ಆಗ್ಲಿ, ತಬ್ಲಾ ಆಗ್ಲಿ, ಒಬ್ಬೊಬ್ರು ಹಾಡಿದ ರೀತಿ ಮತ್ತೆ ನಿಮ್ಮ ಧ್ವನಿ ಒಬ್ಬೊಬ್ಬರದು ಸೇರ್ತಿತ್ತು ತುಂಬಾ ಚೆನ್ನಾಗಿ. ಸಾಹಿತ್ಯವೂ ಅಷ್ಟೇ. ಮತ್ತೆ ಸಾಹಿತ್ಯದ ಭಾವ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ರಿ. ಬಹಳಷ್ಟು ಟೀಮ್ಗಳು ಹಾಡುವಾಗ ಸಾಹಿತ್ಯದ ಭಾವವನ್ನ ಇಷ್ಟು ಸುಂದರವಾಗಿ ನಿರೂಪಿಸಿಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ನಿರೂಪಿಸ್ತಾ ಇಲ್ಲ ಬಹಳಷ್ಟು ಟೀಮ್ಗಳು. ಹಾಗಂತ ಕೆಲವು ಟೀಮ್ಗಳು ತುಂಬಾ ಚೆನ್ನಾಗಿ ಹಾಡಿದ್ವಿದೆ. ಅದರಲ್ಲಿ ನಿಮ್ದು ಒಂದು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಒಂದು ಪ್ರಶ್ನೆ ಕೇಳ್ತೀನಿ. ಲಕ್ಷ್ಮಿಗೆ ಯಾಕೆ ಏನು ಧನ್ಯಳು ಅಂತ ಹೇಳಿದ್ರು? ಏನಾದ್ರೂ ಗೊತ್ತಿದ್ಯಾ? ಪುರಂದರದಾಸರು ಗೊತ್ತಿದ್ಯಾ? ಅವರು ಸಾನುರಾಗದಿಂದ ಹರಿಯ ಸೇವೆ ಮಾಡ್ತಾ ಇರ್ತಾರೆ. ಅದಕ್ಕೆ ಹಾ, ಅನುಪಲ್ಲವಿಯಲ್ಲಿ ಸಾನುರಾಗದಿಂದ ಎಲ್ಲರೂ ಸೇವೆ ಮಾಡಲ್ವಾ? ಈಗ ಹನುಮಂತ ಸೇವೆ ಮಾಡಲ್ವಾ? ಲಕ್ಷ್ಮಿ ವಿಷ್ಣುವಿನ ಹೃದಯದಲ್ಲಿ ವಾಸ ಮಾಡ್ತಾಳಲ್ಲ ಸರ್. ಹಾ, ಹಾಗೆ ಹೌದು. ಅದಕ್ಕೆ ಅವಳು ಏನು ಧನ್ಯಳು ಅದು. ವಿಷ್ಣುವಿನ ಹೃದಯದಲ್ಲಿ ಅವಳು ವಾಸ ಮಾಡ್ತಾಳೆ. ಹೌದು. ಆ ಕಾರಣಕ್ಕೆ ಅವಳು ಧನ್ಯ ಅಲ್ಲ. ಯಾಕಂದ್ರೆ ಅವರು ಹರಿಯ ಪಾದವನ್ನು ಹ್ಮ್ ಪಾದಚರಣದ ಕೆಳಗೆ ಯಾವತ್ತೂ ಇರ್ತಾಳೆ. ಹ್ಮ್. ಅವನಿಗೆ ನಿದ್ದೆ ಬರದ ಹಾಗೆ ಯಾವತ್ತು ಎಚ್ಚರಿಸ್ತಾ ಇರ್ತಾಳೆ. ಅವನ ಕರ್ತವ್ಯವನ್ನು ತೋರಿಸ್ತಾ ಇರ್ತಾಳೆ. ಹಾಗಾದ್ರೆ ದೇವರ ಭಕ್ತರು ಆಂಜನೇಯ ಎಲ್ಲ ಹಾಗೆ ಮಾಡ್ತಾರಲ್ವಾ? ಲಕ್ಷ್ಮಣ ಹಾಗೆ ಮಾಡ್ತಾನಲ್ವಾ? ಆದರೆ ಇವಳು ಯಾವಾಗ್ಲೂ ಮಾಡ್ತಿರ್ತಾಳೆ. ಇವರು ಮಾಡ್ತಾ ಇದ್ರಲ್ವಾ? ಯಾಕೆ ಗೊತ್ತಾ? ವಿಚಾರ ಎಲ್ಲಿದೆ ಅಂತ ಹೇಳಿದ್ರೆ, ಎಲ್ಲಾ ಭಕ್ತರು ಪೂಜೆ ಮಾಡ್ತಾರೆ, ಹೌದಾ? ಶ್ರೀಹರಿಗೆ ಪೂಜೆ ಮಾಡ್ತಾರೆ. ಈ ಸ್ಪರ್ಧೆಗೂ ನಾನೀಗ ನಿಮ್ಮ ಹತ್ರ ಮಾತಾಡೋದಕ್ಕೂ ಸಂಬಂಧ ಇಲ್ಲ. ಇದು ನಿಮಗೆ ಗೊತ್ತಾಗೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ರು ಭಕ್ತರು ಪೂಜೆ ಮಾಡ್ತಾರೆ, ನಿರಂತರವಾಗಿ ಪೂಜೆ ಮಾಡ್ತಾರೆ. ದಾಸರು, ಸಂತರು ಎಲ್ಲ ಪೂಜೆ ಮಾಡ್ತಾರೆ, ಎಲ್ರು ಮಾಡ್ತಾರೆ. ಆದ್ರೆ ಲಕ್ಷ್ಮಿ ಹೇಗೆ ಅಂತ ಹೇಳಿದ್ರೆ ಹಾಡಲ್ಲೇ ಹೇಳಿದ್ದಾರೆ ಪುರಂದರದಾಸರು. ಏನು? ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು. ಇದರ ಅರ್ಥ ಏನಂತ ಹೇಳಿದ್ರೆ, ನೀವು ದೇವಸ್ಥಾನಗಳಲ್ಲಿ ಪೂಜೆಯ ಸಂದರ್ಭದಲ್ಲಿ ನೋಡಿರಬಹುದು. ಮಧ್ಯಾಹ್ನದ ಪೂಜೆ ಆದಾಗ ಒಂದು ಆರತಿಗಳೆಲ್ಲ ಆಗಿ ಕೊನೆಯ ಆರತಿಯ ಮಧ್ಯದಲ್ಲಿ ದೇವರಿಗೆ ಏನ್ ಮಾಡ್ತಾರೆ? ಒಂದು ಸರ್ತಿ ಛತ್ರ ತೋರಿಸ್ತಾರೆ, ಒಂದ್ ಸರ್ತಿ ಚಾಮರದಿಂದ ಬೀಸ್ತಾರೆ, ಹೌದಾ ಅಲ್ವಾ? ಬೀಸಣಿಗೆಯಿಂದ ಬೀಸ್ತಾರೆ, ಚಾಮರ ಬೀಸ್ತಾರೆ. ಲಕ್ಷ್ಮಿ ಕೂಡ ಹಾಗೆ ಮಾಡ್ತಾಳೆ. ಹೇಗೆ? ಬೇರೆ ಎಲ್ರು ಕೂಡ ಚಾಮರ ತರ್ತಾರೆ, ಆಮೇಲೆ ಬೀಸಣಿಗೆ ತರ್ತಾರೆ, ಕೊಡೆ ತರ್ತಾರೆ. ಛತ್ರ ಅಂದ್ರೆ ಕೊಡೆ, ಎಲ್ಲ ಮಾಡ್ತಾರೆ. ಲಕ್ಷ್ಮಿ ತಾನೇ ಆಗ್ತಾಳಂತೆ. ಅದು ಭಗವಂತನ ಪೂಜೆಗೆ ಅವಳೇ ಛತ್ರ ಹಾಕ್ತಾಳೆ, ಅವಳೇ ಚಾಮರ ಹಾಕ್ತಾಳೆ, ಅವಳೇ ಬೀಸಣಿಗೆ ಹಾಕ್ತಾಳೆ. ಅದು ಬೇರೆ ಯಾರಿಗೂ ಶಕ್ತಿ ಇಲ್ಲ. ಆದ್ದರಿಂದ ಭಗವಂತನಿಗೆ ಬೇಕಾಗಿ ಅವಳೇ ಅದನ್ನೆಲ್ಲ ಆಗೋದು ಮಾತ್ರ ಅಲ್ಲ, ಪ್ರಳಯ ಕಾಲದಲ್ಲಿ ಆಲದೆಲೆಯಾಗಿ ಭಗವಂತ ಅದರ ಮೇಲೆ ಮಲಗೋದಕ್ಕೆ ಅವಳು ವಟದೆಲೆ ಆಗ್ತಾಳೆ. ಈ ಕಾರಣಕ್ಕೆ ಅವಳು ಅತ್ಯಂತ ಶ್ರೇಷ್ಠಳು. ಅದಕ್ಕೆ ಎಂಥ ಧನ್ಯಳಪ್ಪ ಲಕ್ಷ್ಮಿ ಅಂತ ಪುರಂದರದಾಸರು ಆ ಕಾರಣಕ್ಕೆ ಹೇಳ್ತಾರಮ್ಮ. ಇದು ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿದ್ ನಾನು. ತುಂಬಾ ತುಂಬಾ ಚೆನ್ನಾಗಿ ಹಾಡಿದಿರಿ. ಒಂದೇನಂದ್ರೆ ಸಮಯ ಒಂದು ಸ್ವಲ್ಪ ಕ್ರಾಸ್ ಮಾಡಿದಿರಿ. ಆದ್ರೆ ನಾನು ಅದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಗಾಯನ ತುಂಬಾ ಚೆನ್ನಾಗಿ ಹಾಡಿದಿರಿ. ಒಂದು ನಿಮಿಷ ಎಕ್ಸ್ಟ್ರಾ ಆಗಿರ್ಬೋದು, ಅದಕ್ಕೆ ಕ್ಷಮೆ ಇದೆ. ಯಾಕಂದ್ರೆ ನಿಮ್ಮ ಗಾಯನ ತುಂಬಾ ಚೆನ್ನಾಗಿದೆ. ಮತ್ತೆ ಸಾಹಿತ್ಯವನ್ನು ಪೂರ್ಣವಾಗಿ ಹಾಡಿರೋದ್ರಿಂದ, ಎಲ್ಲಾ ಹಾಡುಗಳ ಸಾಹಿತ್ಯವನ್ನು ಪೂರ್ಣ ಹಾಡಿದ ಕಾರಣ ನಿಮ್ಗೆ ಅದೊಂದು ಎಕ್ಸ್ಕ್ಯೂಸ್ ಇದೆ. ಚೆನ್ನಾಗಿ ಹಾಡಿದಿರಿ, ಒಳ್ಳೇದಾಗ್ಲಿ. ಮುಂದೆ ಎಲ್ಲಾದ್ರೂ ಹಾಡುವಾಗ ಸಮಯ ಕೊಟ್ರೆ ಆ ಸಮಯದಲ್ಲಿ ಮುಗಿಸೋದು
ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಗೆ ದೇವರ ಮೇಲೆ ಪ್ರೀತಿ ಇರುತ್ತೆ, ಭಕ್ತಿ ಇರುತ್ತೆ, ಹೌದು. ಅದಕ್ಕೆ ನಾನು ಆಡ್ ಮಾಡಿದೆ. ಭಕ್ತಿ ಎಲ್ರಿಗೂ ಇರುತ್ತಲ್ವಾ. ನಾವು ನಮಗೆ ಸಮಯ ಕೊಟ್ಟಿದ್ರಲ್ಲೇ ನಮ್ಮ ಭಕ್ತಿಯನ್ನು ತೋರಿಸ್ಬಹುದಲ್ವಾ. ಆಕ್ಚುಲಿ ಒಂದು ಹಾಡು ಹಾಡೋದು ಒಂದೇ, 5 ಹಾಡು ಹಾಡೋದು ಒಂದೇ, ಎಲ್ಲವೂ ಒಂದೇ. ಒಳಗಡೆ ಎಷ್ಟು ಭಕ್ತಿ ಇದೆ ಅನ್ನೋದು ಮಾತ್ರ ಮುಖ್ಯ ಆಗತ್ತಲ್ವಾ, ಅಲ್ವಾ? ನಾನು ಹೇಳೋದ್ರಲ್ಲಿ ತಪ್ಪಿದ್ಯಾ ಪುಟಾಣಿಗಳ? ಇಲ್ಲ ತಾನೆ? ಇಲ್ಲ, ತಪ್ಪಿಲ್ಲ. ಹಾ, ಒಳ್ಳೇದು, ಥ್ಯಾಂಕ್ ಯು. ಸೊ ನಿಮಗೀಗ ಇಷ್ಟು ಚೆನ್ನಾಗಿ ಹಾಡಿದ್ದಕ್ಕೆ ನನಗೇನೋ ಉಡುಗೊರೆ ಕೊಡಬೇಕು ಅಂತ ಮನಸ್ಸಾಗ್ತಾ ಇದೆ. ನಾನು ಏನ್ ಮಾಡ್ತೀನಿ ಅಂದ್ರೆ, ನಮ್ಮ ಕೆನರಾ ಕಲ್ಚರಲ್ ಅಕಾಡೆಮಿ ಅವರನ್ನ ಕರಿತೀನಿ, ಅವ್ರು ಕೊಡ್ತಾರೆ. ತಗೊಳ್ತೀರಲ್ವಾ? ಗುಡ್, ಫೈನ್. ದೇವ್ರು ಒಳ್ಳೇದ್ ಮಾಡ್ಲಿ.